ಸಂಘ ಮಾಡಕ್ ಕೊಟ್ಟಿದ್ದೀವಿ, ತಾವು ನಮಗೆ ಶೇರ್ ಕಲೆಕ್ಷನ್ ಅನುಮತಿ ಕೊಡಿ ಅಂತ ಕೇಳಿದೆ. ಮೈಸೂರು ಜಿಲ್ಲಾ ಕಾರ್ಯ ಸಮಿತಿ ಸಹಕಾರ ವಿಭಾಗದ ಕಾರ್ಯಕಾರಿಣಿಗೆ ಆಗಮಿಸಿದಂತಹ ಅಪರ ಪ್ರಬಂಧಕರು ಕೋಆಪರೇಟಿವ್ ಸೊಸೈಟಿಯ ನಿವೃತ್ತ ಅಧಿಕಾರಿಗಳಂತ ಪ್ರಕಾಶ್ ಅವರು ನೀಡ್ತಾ ಇದ್ರು. ಈಗ ದಯವಿಟ್ಟು ತಾವು ಅದನ್ನು ಮುಂದುವರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ವೈಯಕ್ತಿಕವಾಗಿ ಸ್ವಾಗತವನ್ನು ಹೇಳ್ತಾ ಸರ್, ನಾನು ಅಡಿಷನಲ್ ರಿಜಿಸ್ಟ್ರಾರ್ ಆಗಿ HPI ಎಲ್ಲ ಶುಗರ್ ಫ್ಯಾಕ್ಟರಿಗಳು ಗೊತ್ತಿರೋದ್ರಿಂದ ನಿಮ್ಮ ಭಾಗದ ಎಲ್ಲ ಊರುಗಳನ್ನು ವಿಠಲ್ ಆರೋಗ್ಯವಾಗಿ ಸ್ವಲ್ಪ ನೋಡಿ ನಡಿಬೇಕಾದ್ರೆ ಚಾಲನೆ ಮಾಡಬೇಕಾದ್ರೆ ಎಲೆಕ್ಷನ್ ಆಗಬೇಕು. ಮೊದಲೆಲ್ಲ ಹೆಂಗಿತ್ತು ಅಂದರೆ ವಿಚಾರಗಳನ್ನ ಒಟ್ಟಾಗಿ ಸೇರಿಸಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ಗೋ ಡೆಪ್ಯೂಟಿ ರಿಜಿಸ್ಟ್ರಾರ್ಗೋ ನಿಮ್ಮ ಪ್ರಸ್ತಾವನೆಯನ್ನು ಕೊಡ್ತೀವಿ. ನಾವು ಇಂಥ ಕೇಳಿ ಆ ಸಂದರ್ಭದಲ್ಲಿ ನೀವು ಯಾವ ಉದ್ದೇಶಗಳನ್ನ ಹೊಂದಿದ್ದೀರಿ, ಒಂದು ವೈಟ್ ಶೀಟ್ ಅಲ್ಲಿ ಬಂದು ಆಧಾರ್ ಕಾರ್ಡ್ಗಳನ್ನ ಸೇರಿಸಿ ನೀವು ಯಾವ ವ್ಯಾಪ್ತಿಯ ಸಹಕಾರ ಸಂಘ ಮಾಡ್ತೀರಿ, ಕೋರ್ತೇನೆ. ದಯಮಾಡಿ ಪ್ರಕಾಶ್ ಸರ್ ತಾವು ಅಭಿನಂದನೆ ಸ್ವೀಕಾರ ಮಾಡ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ. ನಂತರ ನೀವು ಏನ್ ಮಾಡಬೇಕು, ಒಂದು ರಿಜಿಸ್ಟರ್ ಮೇಂಟೈನ್ ಮಾಡ್ಕೊಳ್ಳಿ. ಒಂದು ರಿಜಿಸ್ಟರ್ ಅಂತ ಅಂದ್ರೆ ಆಯಾ ದಿನದ್ದು ಸಂಗ್ರಹ ಆಗುವ ದುಡ್ಡಿನ ವಿವರ ಬರೆಯೋದಕ್ಕೆ ಒಂದು, ಮತ್ತೆ ಇನ್ನೊಂದು ರಿಜಿಸ್ಟರ್ನ ಆಯಾ ನೀವು ಆ ಕಾಲಕ್ಕೆ ಏನು ಒಟ್ಟಿಗೆ ಸೇರಿ ಮೀಟಿಂಗ್ಗಳನ್ನ ಮಾಡ್ತೀರಿ ಆ ಮೀಟಿಂಗ್ ಪ್ರೊಸೀಡಿಂಗ್ಸ್ ಬರೆಯೋದಕ್ಕೆ ಒಂದು ರಿಜಿಸ್ಟರ್, 2 ರಿಜಿಸ್ಟರ್ಗಳನ್ನ ಮಾಡ್ಕೊಳ್ಳಿ. ಮತ್ತೆ ರಸೀದಿ ಪುಸ್ತಕವನ್ನ ಮಾಡಿ. ರಸೀದಿ ಕಡ್ಡಾಯವಾಗಿ ನೀವು ಯಾರಾದ್ರೂ ನಿಮಗೆ ಈಗ 10 ಜನ ಇರ್ತೀರಿ, 10 ಜನರಲ್ಲಿ ಒಬ್ಬೊಬ್ರು ಒಂದೊಂದು ರಸೀದಿ ಪುಸ್ತಕ ತಗೊಂಡು ನಿಮ್ಮ ಭಾಗದ ಸದಸ್ಯನ ನೋಂದಣಿ ಮಾಡೋದಕ್ಕೆ ಸಾಧ್ಯ ಇರ್ತದೆ. 10 ಜನ ಒಂದೇ ಊರಿನವ್ರು ಇರಲ್ಲ, 7-8 ಊರಿನವ್ರು ಸೇರ್ಕೊಂಡಿರ್ತೀರಿ. ಎಲ್ಲ ಊರಿನವ್ರು ಒಂದು ರಸೀದಿ ಪುಸ್ತಕ ತಗೊಂಡು ನಿಮ್ಮ ಭಾಗದ ರೈತರನ್ನ ಅಥವಾ ಬೇರೆ ಉದ್ಯೋಗದಲ್ಲಿ ತೊಡಗಿರೋರನ್ನ ನೀವು ಸದಸ್ಯರನ್ನಾಗಿ ಮಾಡಿ ಆ ಶೇರ್ ಅಮೌಂಟನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಶೇರ್ ಅಮೌಂಟ್ ಕಲೆಕ್ಟ್ ಮಾಡಿದ್ದು ಎಲ್ಲಿ ಇಡಬೇಕು, ಯಾವುದೇ ಕಾರಣದಿಂದ 1 ದಿನ ಅಥವಾ 24 ಗಂಟೆ ಮೇಲೆ ನಿಮ್ಮ ಜೇಬಲ್ಲಿ ಇಟ್ಕೊಂಡು ಓಡಾಡಬೇಡಿ. ರಿಜಿಸ್ಟ್ರಾರ್ ನಿಮ್ಗೆ ಅನುಮತಿ ಕೊಡಬೇಕಾದ್ರೆ ಯಾವ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂತ ನಿಮ್ಗೆ ಅನುಮತಿ ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ಆಯಾ ತಾಲೂಕಲ್ಲಿರುವಂಥ DCC ಬ್ಯಾಂಕಿನ ಬ್ರಾಂಚಲ್ಲಿ ಅಕೌಂಟ್ ಓಪನ್ ಮಾಡಿ ಅಂತ ಕೊಟ್ಟಿರ್ತಾರೆ. ಆ ಆದೇಶ ತಗೊಂಡೋಗಿ ನೀವು DCC ಬ್ಯಾಂಕ್ ಬ್ರಾಂಚಲ್ಲಿ ಕೊಟ್ಟರೆ ಅಕೌಂಟ್ ಓಪನ್ ಮಾಡಿ ಆ ಅಕೌಂಟ್ಗೆ ನೀವು ಕಾಲಕ್ಕೆ ಜಮಾ ಮಾಡ್ತಾ ಹೋಗಬೇಕು. ರಿಜಿಸ್ಟ್ರಾರ್ ಹಾಕಿರೋ ಕಂಡೀಷನ್ಸ್ ಪ್ರಕಾರ ನೀವು ಎಷ್ಟು ಸದಸ್ಯರನ್ನ ಮಾಡಬೇಕು ಅಂತ ಹೇಳಿರ್ತಾರೋ ಅಷ್ಟು ಸದಸ್ಯರು, ಅಷ್ಟು ಅಮೌಂಟ್ ಸಂಗ್ರಹ ಆದಮೇಲೆ ನೀವು ಇನ್ನೊಂದು ಎಲ್ಲ ನೀವು ಕಲೆಕ್ಟ್ ಮಾಡಿರುವಂಥ ದುಡ್ಡು ಕಲೆಕ್ಟ್ ಮಾಡಿರುವಂಥ ಶೇರ್ ಅಮೌಂಟ್ ಕಲೆಕ್ಟ್ ಮಾಡಿರುವಂಥ ಸದಸ್ಯರನ್ನ ಎಲ್ಲರೂ ಸೇರಿಸಿ ಒಂದು ಜನರಲ್ ಬಾಡಿ ಅಂತ ಮಾಡಬೇಕು. ಅದು ಪ್ರಥಮ ಜನರಲ್ ಬಾಡಿ ಆಗಬೇಕು. ಅದಕ್ಕೋಸ್ಕರ ನಾನು ನಡವಳಿಕೆ ಪುಸ್ತಕ ಇಡಿ ಅಂತ ಹೇಳಿ ಜನರಲ್ ಬಾಡಿ ಪ್ರೊಸೀಡಿಂಗ್ಸ್ ಒಂದು ಮಾಡ್ಕೊಳ್ಳಿ. ಮತ್ತೆ ಕರಡು ಬೇಲ ಕೊಟ್ಟಿರ್ತೀರಲ್ಲ ಅದನ್ನ ಯಾರಾದರೂ ಅನುಭವಿಗಳ ಹತ್ರ ಕೂತ್ಕೊಂಡು ಪಕ್ಕಾ ಮಾಡ್ಕೊಳ್ಳಿ. ಅದನ್ನ ಬೈಲಾಕಾಗ್ತದೆ. ನಮ್ಮ ಇಲಾಖೆಯವರೇ ಗೈಡ್ ಮಾಡ್ತಾರೆ. ಪ್ರತಿ ತಾಲೂಕಲ್ಲೂ ಒಬ್ಬ ಕೋಆಪರೇಟಿವ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಇರ್ತಾರೆ. ಅವ್ರು ಸಂಪರ್ಕ ಮಾಡಿದ್ರೆ ಅವರೇ ನಿಮಗೆ ಗೈಡ್ ಮಾಡ್ತಾರೆ ಹೆಂಗೆ ಬೈಲಾ ಮಾಡ್ಕೋಬೇಕು ಅಂತ. ಅದೊಂದು 5-6 ಕಾಪಿಗಳನ್ನ ಮಾಡಿ. ಜೊತೆಗೆ ಬ್ಯಾಂಕಲ್ಲಿ ಏನು ದುಡ್ಡು ಇಟ್ಟಿರ್ತೀರಿ ಆ ದುಡ್ಡಿನ ಮಾಹಿತಿ ಇರುವಂಥ ಬ್ಯಾಂಕ್ ಎಕ್ಸ್ಟ್ರಾಕ್ಟನ್ನು ಕೊಡಿ. ಆಮೇಲೆ ನಿಮ್ಮ ಏನು ಪ್ರವರ್ತಕರು ಇರ್ತೀರಿ ಅವ್ರ ಡೀಟೇಲ್ ಆಲ್ರೆಡಿ ಒಂದ್ಸಲ ಕೊಟ್ಟಿರ್ತೀರಿ, ಮತ್ತೊಮ್ಮೆ ಕೊಡಿ. ಮತ್ತೊಮ್ಮೆ ಕೇಳ್ತಾರೆ ಕೊಡಿ ಅಂತ ಕೇಳ್ತಾರೆ. ಅದನ್ನ ಎಲ್ಲ ಡೀಟೇಲ್ ಈಗ ಏನು ಮಾಡಿದ್ದಾರೆ ಅಂದರೆ ಮೊದಲಂಗೆ ಹಾರ್ಡ್ ಕಾಪಿ ಕೊಡೋಂಗಿಲ್ಲ, ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿ. ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕು. ನಿಮ್ಮ ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲಿ ಈ ಸೈಬರ್ ಕೇಂದ್ರಗಳನ್ನ ನಡೆಸ್ತಾರೆ ನೋಡಿ, ಆ ಸೈಬರ್ ಕೇಂದ್ರಗಳಲ್ಲಿ ಹೋದರೆ ಅದನ್ನು ಅಪ್ಲೋಡ್ ಮಾಡಿ ಕೊಡ್ತಾರೆ. ಅಪ್ಲೋಡ್ ಮಾಡಿ ಆದಮೇಲೆ ನೀವೇನು ಅಪ್ಲೋಡ್ ಮಾಡಿರ್ತೀರಿ ಅದನ್ನೇ ಪ್ರಿಂಟ್ಔಟ್ ತಗೊಂಡು ಒಂದು 2 ಸೆಟ್ಟನ್ನು ಆ ರಿಜಿಸ್ಟ್ರಾರ್ ಆಫೀಸಿಗೆ ಕೊಡಬೇಕು. ಅದನ್ನು ಹೆಚ್ಚು ಅಂದರೆ 15 ದಿನದಲ್ಲಿ ಮಾಡಬೇಕು ಅಂತ ಕಾಯ್ದೆ ಹೇಳುತ್ತೆ. ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ 1 ವಾರದಲ್ಲೇ ನಿಮಗೆ ರಿಜಿಸ್ಟ್ರೇಷನ್ ಮಾಡಿ ನೀವು ನಿಮ್ಮ ಸಂಘವನ್ನು ನಡೆಸ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಹಾಗೆ ನಾವೆಲ್ಲರೂ ಅಭಿನಂದನೆ ವಿನಂತಿ ಮಾಡ್ತಾ ಇದ್ದೀವಿ. ತಮ್ಮ ಈ ಒಂದು ಸಾಮಾಜಿಕ ಕಾಳಜಿ ಕಳಕಳಿಗೆ ನಾವೆಲ್ಲರೂ ಋಣಿಯಾಗಿರ್ತೀವಿ ಸರ್.
ದಯಮಾಡಿ ಪ್ರಕಾಶ್ ಸರ್, ತಾವು ಇನ್ನು ನಿರಂತರವಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ